ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಮರವನ್ನ ಸಾರಿತ್ತು. ಇದು ಸಂಸತ್ನಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆಯನ್ನ ಇದೀಗ ಮಂಡನೆ ಕೂಡ ಮಾಡಲಾಗಿದೆ. ಬಟ್ ಆದರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಸಂಸತ್ನಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ. ಬಿಲ್ ಮಂಡನೆ ಮಾಡಿರುವಂತಹ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಸೂದೆಯಲ್ಲಿ ಹಲವು ಮಹತ್ವದ ಅಂಶಗಳನ್ನ ಇಲ್ಲಿ ಸೇರ್ಪಡೆ ಮಾಡುವಂತಹ ಕೆಲಸಗಳಾಗಿದೆ. ಪತ್ರಿಕೆ ಸೋರಿಕೆ ಮಾಡಿದ್ರೆ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗುತ್ತೆ. ಅಕ್ರಮಕ್ಕೆ ಕಠಿಣ ಕಾನೂನನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದೀಗ ಭದ್ರತೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಟ್ ಆದರೆ ಇಲ್ಲಿ ವಿಪಕ್ಷಗಳು ಇದಕ್ಕೆ ಸಾಕಷ್ಟು ವಿರೋಧಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಯ ಸಾರಿಯನ್ನ ಕೇಳಬೇಕು. ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ರು, ಗೃಹ ಸಚಿವರಾಗಿ ಲಾಠಿ ಚಾರ್ಜ್ ಆಗಿದೆ, ಇದಕ್ಕೆ ಅವರ ಕುಮ್ಮಕ್ಕು ಇದೆ ಅಲ್ವಾ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಮತ್ತೆ ಅವರು ಕೂಡ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ವಿಪಕ್ಷಗಳು ಬಿಗಿಪಟ್ಟನ್ನ ಕೂಡ ಹಿಡಿದಿದ್ದಾವೆ. ನೋಡಿ, ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯನ್ನ ಕೂಡ ಮಾಡಲಾಗಿದೆ. ಈ ಹಿಂದೆ ಎಲ್ಲ ಎಷ್ಟು 3 ವರ್ಷಗಳು ಮಾತ್ರ ಜೈಲು ಶಿಕ್ಷೆ ಇತ್ತು, 10 ಕೋಟಿ ದಂಡ ಇರಲಿಲ್ಲ. ಆದರೆ ಈ ಬಾರಿ ಅದಕ್ಕೆ 2024ರ ಕಾನೂನು ಏನಿತ್ತು ಅದಕ್ಕೆ ತಿದ್ದುಪಡಿ ಮಾಡುವಂತಹ ಕೆಲಸಗಳು ಇಲ್ಲಾಗಿದೆ. 10 ಕೋಟಿ ದಂಡವನ್ನ ವಿಧಿಸಲಾಗ್ತಾ ಇದೆ, 10 ವರ್ಷ ಇಲ್ಲಿ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಯಾರೆಲ್ಲ ಈ ಪ್ರಶ್ನೆ ಪತ್ರಿಕೆ, ನೀಟ್ ಪ್ರಶ್ನೆ ಪತ್ರಿಕೆ ಮಾತ್ರ ಅಲ್ಲ, ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದಂತಹ ಸಂದರ್ಭದಲ್ಲಿ ಕಠಿಣ ಕಾನೂನನ್ನ ತೆಗೆದುಕೊಂಡು ಬರುವಂತಹ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸಗಳಾಗಿದೆ. ಹಾಗಿದ್ರೆ ಯಾವ್ಯಾವ ಮಸೂದೆ ಇಲ್ಲಿ ಪ್ರಮುಖವಾಗಿ ಅಂಶಗಳು ಯಾವ ರೀತಿಯಾಗಿ ಇದೆ, ಮಸೂದೆಯ ಅಂಶಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಕ್ಕೆ ಕಠಿಣ ಶಿಕ್ಷೆಗೆ ಒಳಪಡಿಸುವಂತಹ ಅಂಶವನ್ನ ಇಲ್ಲಿ ತಿದ್ದುಪಡಿ ಮಾಡಲಾಗಿದೆ. 2024 ಏನಿತ್ತು ಆ ಸಂದರ್ಭದಲ್ಲಿ ಕಾನೂನೇನಿತ್ತು ಅದಕ್ಕೆ ಇದೀಗ ತಿದ್ದುಪಡಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಪರೀಕ್ಷಾ ಅಕ್ರಮಕ್ಕೆ 5ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ಇಲ್ಲಿ ವಿಧಿಸಲಾಗುತ್ತೆ. ಇದರ ಜೊತೆಗೆ ಪರೀಕ್ಷಾ ಮಾಫಿಯಾಗೆ 10 ಕೋಟಿ ರೂಪಾಯಿ ದಂಡ ಮತ್ತೆ 7 ವರ್ಷ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ. ಮತ್ತೆ ಅಕ್ರಮ ಎಸಗುವಂತಹ ಸಂಸ್ಥೆಗಳಿಗೆ 5ರಿಂದ 10 ಕೋಟಿಯವರೆಗೂ ಕೂಡ ದಂಡವನ್ನ ವಿಧಿಸಲಾಗುತ್ತೆ. ಮತ್ತೆ ತಪ್ಪಿತಸ್ಥ ಸಂಸ್ಥೆಗಳನ್ನ 8 ವರ್ಷಗಳ ಕಾಲ ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಕೆಲಸಗಳಾಗತ್ತೆ. ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ತನಿಖೆ 60 ದಿನಗಳಲ್ಲಿ ಮುಗಿಸಬೇಕು ಅಂತ ಹೇಳಿ, ಅಂದ್ರೆ 2 ತಿಂಗಳ ಒಳಗಾಗಿ ಮುಗಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ ಆದ್ಯತೆಯನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಈ ಒಂದು ಮಸೂದೆಯಲ್ಲಿ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ಸ್ಥಾಪನೆ ಕೂಡ ಆಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಂದ್ರದಿಂದ ಕಠಿಣ ಕಾನೂನು ಕ್ರಮವನ್ನ ಇಲ್ಲಿ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಈ ಕಠಿಣ ಕಾನೂನು ಕ್ರಮವನ್ನ ಈಗಲೇನೋ ಮಂಡನೆ ಮಾಡಲಾಗಿದೆ. ಬಟ್ ಇದು ಕಾರ್ಯರೂಪಕ್ಕೆ ಬರಬೇಕಲ್ವಾ? ಕಾರ್ಯರೂಪಕ್ಕೆ ಬಂದ ನಂತರವೇ ಎಲ್ಲವೂ ಕೂಡ ಓಕೆ, ಈ ರೀತಿಯಾಗಿ ಮಸೂದೆಯನ್ನ ತೆಗೆದುಕೊಂಡು ಬಂದಿದ್ದಾರೆ, ಈ ರೀತಿಯಾಗಿ ಕಠಿಣ ಶಿಕ್ಷೆಯನ್ನ ನೀಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ತಾರೆ, ಯಾವ ರೀತಿಯಾಗಿ ನೀಟ್ ಪರೀಕ್ಷೆ ಅಕ್ರಮ ಆಗದ ರೀತಿಯಾಗಿ ತಡೆ ಹಿಡಿಯುವಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹೇಳಿ.